ಶುರು ಆಯ್ತು. ಓಕೆ ಸರ್. ಮುಂದೆ ಪಾಸ್ ಮಾಡೋದು ಅಲ್ಲಿ ನೀವು ಯಾವಾಗ ಅಂತೀರ ಅವು ಇನ್ನು ಸ್ವಲ್ಪ ಇದು अखंड मंडलाकारं ज्ञानम् अखंडमंडलाकारं व्याप्तं येन चराचरं तत्पदं दर्शितं येन तस्मै श्रीगुरुवे नमः। ओम शांति शांति शांति। ಮೂರು ದಿನಗಳ ಯೋಗಜ್ಞಾನ ಶಿಬಿರದ ಮುಖ್ಯ ಅಂಗವಾಗಿ ಧ್ಯಾನ ದೀಕ್ಷಾ ಸಮಾರೋಹ. ಧ್ಯಾನ ಅಂದ್ರೇನು, ದೀಕ್ಷೆ ಅಂದ್ರೇನು? ಧ್ಯಾನ ಅನ್ನೋದು ಮನಸ್ಸಿನ ಏಕಾಗ್ರತಾ ಭಾವ. ಹೌದಾ? ಯಾವಾಗ ಅತ್ತಿತ್ತ ಹರಿತಕ್ಕಂಥ ಚಂಚಲ ಮನಸ್ಸನ್ನು ಒಂದೇ ಕಡೆ ಯಾವ ಸಾಧಕ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾನ, ಅದಮ್ಯ ಶಕ್ತಿ ಅವನಲ್ಲಿ ಬರ್ತದೆ. ಅದೊಂದು ಓತಪ್ರೋತ ಶಕ್ತಿ ಅದು, ಅದ್ಭುತ ಶಕ್ತಿ ಅದು. ಆದ್ರೆ ಅದು ಹರಿದು ಹೋಗುತ್ತ ಕಾಲಕ್ಕೆ ಶಕ್ತಿ ಇರುವುದಿಲ್ಲ ಅದಕ್ಕೆ. ಹಾಗೆ ಸೂರ್ಯನ ಕಿರಣಗಳು ಹೀಗೆ ಭೂಮಿಗೆ ಬೀಳ್ತಾವ, ಸೂರ್ಯನ ಕಿರಣಗಳಲ್ಲಿ ಸುಡ್ತಕ್ಕಂಥ ಶಕ್ತಿ ಅದ, ಅಷ್ಟು ಜ್ವಲನ ಶಕ್ತಿ ಅದ. ಬಟ್ ಸುಡಲ್ಲ, ಯಾಕಂದ್ರೆ ಸೂರ್ಯನ ಕಿರಣಗಳು ಛಿದ್ರವಾಗಿರ್ತದೆ. ಅದನ್ನೇ ಒಂದೇ ಕಡೆ ಮಾಡ್ತಾರೆ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕಿ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಅದನ್ನ ಒಂದಿಷ್ಟು ಕಿರಣಗಳು ಒಂದಾಗಿ ಬಂದು ಕೆಳಗಡೆ ಬಂತಪ್ಪ ಅಂದ್ರೆ ಜ್ವಲನ ಶಕ್ತಿ ಜಾಗೃತ ಆಗ್ತದೆ. ಹಾಗೆ ನಮ್ಮ ಮನಸ್ಸು ತುಂಬಾ ಪವರ್ಫುಲ್ ಅದು. ಬಟ್ ಆ ಪವರ್ಫುಲ್ ಇರ್ತಕ್ಕಂಥ ಮನಸ್ಸು ಆ ವಿಚಾರ ಈ ವಿಚಾರ 108 ವಿಚಾರ ಅಟ್ ಎ ಟೈಮ್ ಮಾಡೋದ್ರಿಂದ ಅದ್ರ ಶಕ್ತಿ ಕುಂದಿ ಬಿಡ್ತದೆ. ಏನ್ ವಿಚಾರ ಮಾಡ್ತಿರೋ ಒಂದೇ ಕಡೆ ಮಾಡೋದ್ರಿಂದ ಅದ್ಭುತ ಪರಿಣಾಮ. ಫೋಕಸ್ ಫೋಕಸ್ ಫೋಕಸ್. ಅದಕ್ಕೆ ಧ್ಯಾನಕ್ಕೆ ಫೋಕಸಿಂಗ್ ಯುವರ್ ಅಟೆನ್ಷನ್ ಟುವರ್ಡ್ಸ್ ಒನ್ ಪಾಯಿಂಟ್ ಅಂತೀವಿ ನಾವು. ಫೋಕಸಿಂಗ್ ದಿ ಅಟೆನ್ಷನ್ ಟುವರ್ಡ್ಸ್ ಒನ್ ಪಾಯಿಂಟ್. ಹೌದಾ? ಅದನ್ನೇ ತ್ರಾಟಕಕ್ಕೆ ಬಳಸ್ಕೊತಾರೆ. ಬಿಂದು ತ್ರಾಟಕ, ವಸ್ತು ತ್ರಾಟಕ, ಅನೇಕ ತ್ರಾಟಕಗಳ ವಿಧಾನಗಳು ಬಳಸ್ತಾರೆ. ಅಷ್ಟು ನೀವು ಹಂಗದ ನನ್ನ ಜೀವನ ಹಿಂಗದ ಅಂತ ಬೇಕಾಗಿಲ್ಲ. ಅದನ್ನೇ ಶಕ್ತಿ ಅದ ನಿಮ್ಮೊಳಗ. ಫೋಕಸ್ ಇಡೀ ಜಗತ್ತನ್ನೇ ಆಡ್ತಕ್ಕಂಥ ಶಕ್ತಿ ಅದ. ಬಟ್ ನಾವೇನಾಗಿರ್ತೀವಿ, ಕುರಿ ಮರಿದೀವಿ ನಾವು. ಆಕ್ಚುಲಿ ನಾವು ಹುಲಿ ಮರಿಗಳು, ಆದ್ರೆ ನಮ್ಮ ಇರುವಿಕೆ ಕುರಿಮರಿ ಅಂತ ಆಗಿದೆ. ಹೌದಾ? ನಾವು ಹುಲಿ ಅನ್ನೋದು ಮರೆತು ಬಿಟ್ಟಿವಿ ನಾವು. ಗೊತ್ತದ? ಒಂದು ಕಾಡಿನೊಳಗ ಒಂದು ಹುಲಿಯೋ ಸಿಂಹವೋ, ಒಂದು ಸಿಂಹದ ಮರಿ ಅಂತ ತಿಳ್ಕೊಳ್ಳಿ. ಹೌದಾ? ಒಂದು ಸಿಂಹ ಒಂದು 4 ಮರಿಗಳನ್ನ ಎತ್ತು
ಸತ್ತು ಬಿಡ್ತಂಥದ್ದು, ಏನೋ ತೊಂದರೆ ಆಗಿ. ಹಾಲು ಇಲ್ಲದೆ 3 ಮರಿಗಳು ಸತ್ತು 1 ಉಳಿತಂತದ್ರಲ್ಲಿ. ಆ 1 ಉಳಿದು ಅದು ನಿಶ್ಚೇಷಿತವಾಗಿರೋ ಸ್ಥಿತಿಯಾಗಿದ್ದಾಗ ಒಬ್ಬ ಕುರಿಗಾರ ಬಂದಂತಲ್ಲ. ಕುರಿಗಾರ ಸಣ್ಣ ಮರಿ ಇದ್ದಾಗ ಎಲ್ಲ ಚಂದನ ಅದು, ಶಿವನ ಮರಿ ಆಗಲಿ ಇದ್ರ ಮರಿ ಆಗಲಿ, ಅದನ್ನು ತಗೊಂಡು ಕುರಿ ಕೂಡ ಬೆಳೆಸಿದಂತ. ಕುರಿ ಕೂಡ ದೊಡ್ಡದಂತ. ಆದ್ರೆ ತನ್ನ ಶಿವಣ್ಣನ ಮರ್ತು ಹೋಗ್ಬಿಟ್ಟಿತ್ತು. ಒಂದು ಕಾಲಕ್ಕೆ ಹಿಂಗಾತಲ್ಲ, ಮತ್ತೊಂದು ಶಿವ ಬಂತಂತ. ಕುರಿ ಮರಿ ಕೂಡ ಶಿವನ ಮರಿ ಅದಂಗಿದು ಅಂದಂತದ್ದು. ಅವಾಗ ಓಡಿ ಬಂತಂತ, ಇದು ಏನು ನೋಡಾಗಂತ ತಿಳ್ಕೊಂಡು ಓಡಿ ಆ ಶಿವನ ಮರಿ ನೋಡಿ ಹುಡುಗಿದ ಕುರಿ ಓಡಿದು. ಮಗ್ಲ ಶಿವನ ಮರಿ ಐತಿ, ಅಂಜಿದ್ದಿಲ್ಲ ಅವು. ಆ ದೊಡ್ಡ ಶಿವ ನೋಡಿ ಅಂಜಿ ಓಡಿ ಹೋದ್ರು. ಇದು ಸಿಕ್ತು, ಇದು ಹಿಡ್ಕೊಂಡ್ಬಿಡ್ತು. ಈ ಬಿಡು ಬಿಡು ನಾನು ತಿನ್ಬೇಡ ಅಂತ. ನಿನ್ಯಾಕೆ ತಿನ್ನಿ, ನೀರು ಶಿವಜಿ ಅಂತಂತ. ನಾ ಶಿವ, ನಾ ಕುರಿ ಮರಿ ಅಂತಂತ. ನಾ ಶಿವ ಅಲ್ಲ, ನಾ ಕುರಿ ಮರಿ ಅಂತಂತ. ಲೇ ಮಗನೇ ಶಿವ, ನಾ ಕುರಿ ಮರಿ. ಮತ್ತೆ ಹ್ಯಾಂಗ್ ತೋರಿಸ್ಬೇಕು ಅದನ್ನ? ಅದಕ್ಕೊಂದು ಪಾಳ ಬಾವಿ ಕರ್ಕೊಂಡು ಹೋಗಿ ದೊಡ್ಡ ಶಿವ ಸಣ್ಣ ಶಿವಕ್ಕೆ, ನೋಡಲ್ಲಿ ಏನದೆ, ನೋಡಲ್ಲಿ ನಿನ್ ಪ್ರತಿಬಿಂಬ ಅಂತಂತ. ನೋಡ್ದಂತ, ಹೊಲ ಇವನ ನಾನು ಶಿವನ ಅದೇನ ಅಂತಂತ. ಮತ್ತು ಮಗನ ನೀ ಕುರಿಗಳು ಕೂಡ ಕುರಿ ಇದ್ದಿ, ಅದು ನೀ ಶಿವ ಕುರಿ ಅಂತ ತಿಳ್ಕೊಂಡಿದ್ದಿ. ನೀ ಆಕ್ಚುಲಿ ಯುವರ್ ಟ್ರೂ ನೇಚರ್ ಇಸ್ ಲಯನ್. ಅವಾಗ ಅದು ಗೊತ್ತಾದಂತ ಬರುತ್ತಂತ. ಹಾಗೆ ನಾವೆಲ್ಲರೂ ಶಿವದ ಮರಿಗಳಾದೀವಿ, ಬಟ್ ಕುರಿಗಳು ಕೂಡ ಬೆಳೆದೀವಿ, ಕುರಿಗಳಾಗಿ ನಮ್ಮ ಅಸ್ತಿತ್ವವನ್ನು ಮರ್ತೀವಿ ನಾವು. ನಮ್ಮ ಅಸ್ತಿತ್ವವನ್ನು ಮರ್ತೀವಿ ನಾವು. ಅದಕ್ಕೆ ನಮ್ಮ ಬಿಹೇವಿಯರ್ ನೋಡಿರ್ಬೇಕಾದ್ರೆ ಅಂಜ್ಬಿಡ್ಕೋತೀವಿ ನಾವು. ಭವಿಷ್ಯತ್ತಲ್ಲಿ ಅಂಜಿಕೆ, ಭೂತದ ಬಗ್ಗೆ ಅಂಜಿಕೆ, ವರ್ತಮಾನ ಹೆಸರಿಗೆ ತಾಕತ್ತಿಲ್ಲ, ಯಾರು ಕೂಡ ಮಾತಾಡಕ್ ತಾಕತ್ತಿಲ್ಲ. ಅವ್ರು ಏನ್ರ ಅಂದ್ರ, ಅವ್ರೇನ್ರ ಮಾಡಿದ್ರ, ಅವ್ರು ಏನ್ರ ತಿಳ್ಕೊಂಡ್ರ ಭಯ ಭಯ ಭಯ. ನಾ ಅನ್ಕೊಂಡಂಗ ಆಲಿಕ್ಕಂದ್ರ ಅವನ ಮೋಸ ಮಾಡಿದ್ರ ಅಯ್ಯೋ ಎಷ್ಟು ಭಯ. ಇಂಥ ಭಯದೊಳಗೆ ಕಾಲ ಕಳೀತಾ ಇರ್ತೀವಿ ನಾವು. ಅದಕ್ಕೆ ಇವ್ರ ಟ್ರೂ ನೇಚರ್ ಈಸ್ ಲಯನ್. ಹೌದಾ? ಗ್ರೇಟ್ ಲಯನ್ ಅದಿರಿ, ಬಟ್ ಯು ಹ್ಯಾವ್ ಫಾರ್ಗಾಟನ್ ಯುವರ್ ಟ್ರೂ ನೇಚರ್. ಅದನ್ನು ತಿಳಿಸ್ಕೊಡೋದಕ್ಕೆ ದೀಕ್ಷಾ ನಿಮ್ಮ ಅಸ್ತಿತ್ವವನ್ನು ತಿಳಿಸ್ಕೊಡ್ತದದು. ಹೌದಾ? ಧ್ಯಾನ ಅನ್ನೋದು ಏಕತ್ರ ಮನೋಸ್ಥಿತಿ, ಏಕತ್ರ ಭಾವ, ಕಾನ್ಸಂಟ್ರೇಷನ್ ಅಂತಂತೀವಿ ನಾವು. ತಲ್ಲೀನತೆ ಅಂತೀವಿ ನಾವು, ಅಂತ ತಲ್ಲೀನತೆ. ಬಟ್ ದೀಕ್ಷೆ ಆಗ್ಬೇಕು, ದೀಕ್ಷೆ ಆಗ್ಬೇಕು. ಒಂದು ವಾರ ಸರಿ ಸರಿ. ಹಾಂ ಅಲ್ಲೇ ಕೊಡು. ದೀಕ್ಷಾ ಅಂದ್ರೆ ಏನಪ್ಪ ಕೇಳಿರಣ್ಣ? ಕೇಳಿ ದೀಕ್ಷಾ ಅನ್ನೋದು ದಿ ಮತ್ತು ಕ್ಷ ಅಂತ. ದಿ ಅಂದ್ರೆ ಬುದ್ಧಿ, ಕ್ಷ ಅಂದ್ರೆ ನಾಶ. ದಿ ಅಂದ್ರೆ ಬುದ್ಧಿ, ಕ್ಷ ಅಂದ್ರೆ ನಾಶ. ಈಗ ದೀಕ್ಷಾ ತಗೊಂಡ್ರಪ್ಪ ಅಂದ್ರೆ ನಿಮ್ ಬುದ್ಧಿ ನಾಶ ಆಗ್ತದೆ. ಹಳೇದು ಬುದ್ಧಿ ನಾಶ. ಎಂತ ಬುದ್ಧಿ ಅಂತ ಬರ್ತದೆ ಅಲ್ಲಿ. ಯಾವ ಬುದ್ಧಿ ನಾಶ ಆಗ್ತದ? ನಿಮ್ಮ ಬುದ್ಧಿ ಹೆಂಗದಪ್ಪ? ದ್ವಂದ್ವ ಅದ, ಫ್ಲಕ್ಚುಯೇಷನ್ ಅದ, ಡೈಲೆಮ್ಮಾ ಅದ. ಅದನ್ನು ಮಾಡ್ಲು ಇದನ್ನು ಮಾಡ್ಲು, ಅಲ್ಲಿ ಹೋಗ್ಲು ಇಲ್ಲಿ ಹೋಗ್ಲು, ಅದನ್ನು ತಿನ್ಲು ಇದನ್ನು ತಿನ್ಲು. ದ್ವಂದ್ವ, ಪ್ರತಿ ಕ್ಷಣಕ್ಕೂ ದ್ವಂದ್ವದ. ಒಬ್ಬ ವರ ಏನು, ಆ ಹುಡುಗಿ ಮದುವೆ ಆಗಲಿ, ಈ ಹುಡುಗಿ ಮದುವೆ ಆಗಲಿ. ಅದು ನೌಕರಿ ಸಿಕ್ತು, ಆ ನೌಕರಿ ಹಿಡಿಲ್ಲ, ಈ ನೌಕರಿ ಹಿಡಿಲ್ಲ. ಡಿಸಿಷನ್ ಮೇಕಿಂಗೇ ಇಲ್ಲ ನಿಮ್ಮ ಬದುಕಿನೊಳಗೆ. ಡಿಸಿಷನ್ ಮೇಕಿಂಗ್ ಇಲ್ಲ. ಕನ್ಫ್ಯೂಷನ್ ಸ್ಟೇಟ್ನಲ್ಲಿ ಇರ್ತದೆ. ಅದಕ್ಕೆ ಕನ್ಫ್ಯೂಷನ್ ಈ ಸ್ಟೇಟ್ ಯಾವಾಗಿರ್ತದೆ? ನೀವು ಕನ್ಫ್ಯೂಷನ್ ಇಡ್ತೀರಿ, ನೀವು ಕುಡಿದವರು ಕನ್ಫ್ಯೂಷನ್ ಕೆಡುತ್ತೀರಿ. ಹೌದಾ? ಈ ದ್ವಂದ್ವ ಸ್ಥಿತಿಯಿಂದ ಹೊರಗೆ ಬರೋದು, ಇದಕ್ಕೆ ದೀಕ್ಷಾ ಅಂತ ಗೊತ್ತಾಗ್ತಲ್ಲ. ಮತ್ತು ಎರಡನೇದು ಅಂದ್ರೆ ನಿಮಗೆ ಮಂತ್ರವನ್ನು ಕೊಡ್ತೀನಿ. ಯಾತಕ್ಕಪ್ಪ ಅಂದ್ರೆ ಇದು ಮನಸ್ಸು ಭಾಳ ಕೆಟ್ಟದ. ನಿಮ್ಮನ್ನು ಹಾಳು ಮಾಡಿದೆ ನಿಮ್ಮ ಮನಸ್ಸು, ನಿಮ್ಮನ್ನು ಹಾಳು ಮಾಡಿದೆ ನಿಮ್ಮ ಮನಸ್ಸು. ಹೌದಾ? ಅದಕ್ಕೆ ಅಂತಾರಲ್ಲ, ಮನ ಏವ ಕಾರಣಾನಾಂ ಮನುಷ್ಯಾನಾಂ ಬಂಧ ಮೋಕ್ಷ. ಅಂಥ ಮನಸ್ಸನ್ನ ಪಳಗಿಸೋದು ಭಾಳ ಕಠಿಣದ್ದು. ಅದು ಸರಳ ಅಲ್ಲ. ನಾನಾ ಮಣಿಮುನಿಗಳು, ಯೋಗಿಗಳು ಸತ್ಯನಾಶ ಆಗಿರೋದು ಮನಸ್ಸು ಕಂಟ್ರೋಲ್ ಮಾಡಕ್ಕೆ ಹೋಗಿ. ಹೌದಾ? ಅದಕ್ಕೆ
ಮಂತ್ರದಿಂದ ಮಣಿತೈತಿ ಮನಸ್ಸು. ಮಂತ್ರದಿಂದ ಮಣಿತೈತಿ ಮನಸ್ಸು. ಅದು ಒಂದು ಶ್ವಾಸಕ್ಕೆ ಮಣಿತೈತಿ, ಒಂದು ಮಂತ್ರಕ್ಕೆ ಮಣಿತೈತಿ. ನಿಮ್ಮದೇ ಶ್ವಾಸಕ್ಕೆ ಮಣಿತೈತಿ, ಮಂತ್ರ ಜಪಕ್ಕೆ ಮಣಿತೈತಿ ಅದು. ಬಟ್ ಎಂಥ ಮಂತ್ರ! ಇವತ್ತು ನೀವು ಮಂತ್ರ ಕೊಡ್ತಾ ಇದ್ದೀನಿ, ನೀವೆಲ್ಲರೂ ಏನೋ ಯಾವುದೋ ಯೂಟ್ಯೂಬ್ನೊಳಗೆ ಯಾವುದೋ ಪುಸ್ತಕದೊಳಗೆ ಇಂಥ ಮಂತ್ರ ಅಂದ್ರಪ್ಪ ನೀವು ಹೇಳ್ದಂಗೆ ಆಗುತ್ತಾ ಅಂತ ಕೊಡ್ತಾರೆ. ಇಂಥ ಮಂತ್ರ ಅಂದ್ರೆ ನಿಮ್ಮ ಪತಿ ವಶೀಕರಣ ಆಗುತ್ತೆ ಅಂತ ಕೊಡ್ತಾರೆ. ಇಂಥ ಮಂತ್ರ ಅಂದರೆ ಜಾಬ್ ಸಿಗುತ್ತೆ ಅಂತ ಕೊಡ್ತಾರೆ. ಇಂಥ ಮಂತ್ರ ಅಂದರೆ ನಿಮ್ಮ ಮನೆ ನೆಗೆಟಿವಿಟಿ ಹೋಗುತ್ತೆ ಅಂತ ಕೊಡ್ತಾರೆ. ಅದನ್ನು ಬಂದು ಅನ್ಕೊಂತ ಕೂಡ್ತೀವಿ. ಆಗೋದೇ ಇಲ್ಲ, ಆಗೋದೇ ಇಲ್ಲ. ಅದು ಯಾತಕ್ಕಪ್ಪ ಅಂತಂದ್ರೆ ದ್ಯಾಟ್ ಮಂತ್ರ ಇಫೆಕ್ಟ್ ಹ್ಯಾಸ್ ಬಿನ್ ಬ್ಲಾಕ್ಡ್. ಬಂದ್ ಮಾಡಿಬಿಟ್ರೆ ಅದನ್ನ ಋಷಿಮುನಿಗಳು, ಹಿಂದಿನ ನಮ್ಮ ಹಳೆಯ ತಲೆಮಾರಿನ ಋಷಿಮುನಿಗಳು ಈ ಭಾಳ ದರಿದ್ರದ ಈ ಮಂದಿ ದುರುಪಯೋಗ ಮಾಡ್ಕೊಂತಾರ ಅಂತ ತಿಳ್ಕೊಂಡು ಈಗ ಒಂದು ವಶೀಕರಣ ಮಂತ್ರ ಅಂತ ಬಂತಪ್ಪ. ವಶೀಕರಣ ಮಂತ್ರ ಏನೋ ಪತಿ ಸತಿಯನ್ನು ವಶೀಕರಣ ಮಾಡ್ಕೊಳ್ಳಿ, ಸತಿ ಪತಿಯನ್ನು ವಶೀಕರಣ ಮಾಡ್ಕೊಳ್ಳಿ. ಆದ್ರೆ ಹಂಗಾಗುತ್ತೆ. ಬೇರೆ ಬೇರೆ ಕೆತ್ತೆ ಬಂದ್ ಮಾಡ್ತಾರ, ಹೊಲಸು ಮಾಡ್ತಾರ. ಸುಮ್ಮನೆ ಯಾರಕ್ಕೇನಾರ ಲವ್ ಮಾಡ್ತಾರ, ಆಕೆ ವಶೀಕರಣ ಮಾಡ್ಕೊಂಡು ಆಗ್ತಾರ. ಹಂಗೆಲ್ಲ ದುರುಪಯೋಗ ಆಗಬಾರ್ದು ಅಂತ ತಿಳ್ಕೊಂಡು ಆ ವಶೀಕರಣ ಮಂತ್ರಕ್ಕೆ ಲಾಕ್ ಮಾಡ್ತಾರೆ. ಅಲ್ಲ, ನಿಮ್ಮ ಮೊಬೈಲನ್ನು ಲಾಕ್ ಮಾಡ್ತೀರಿ, ಏನೇನೋ ನೀವು ನೋಡ್ತಿರ್ತೀರಿ, ಮತ್ತೊಬ್ಬರು ನೋಡಬಾರ್ದು ಲಾಕ್ ಮಾಡ್ತೀರಿ. ಏನೇನೋ ಫೈಲ್ ಇಟ್ಟಿರ್ತೀರಿ, ಹುಡುಗರು ಇದು ಮಾಡಬಾರ್ದು ಲಾಕ್ ಮಾಡ್ತೀರಿ. ಅದಕ್ಕೊಂದು ಕೋಡ್ವರ್ಡ್ ಇಡ್ತೀರಿ, ಪಾಸ್ವರ್ಡ್ ಇಡ್ತೀರಿ, ಓಪನ್ ಆಗುತ್ತೆ. ಹಂಗೆ ಈ ಪ್ರತಿಯೊಂದು ಮಂತ್ರಕ್ಕೂ ಪಾಸ್ವರ್ಡ್ ಕೊಟ್ಟಾರ ಅವರು. ಆ ಪಾಸ್ವರ್ಡ್ ನಿಮ್ಗೆ ಗೊತ್ತಿಲ್ಲ, ಗೊತ್ತಾಯ್ತೀನಿ. ನೀವು ಪಾಸ್ವರ್ಡ್ ಗೊತ್ತಿಲ್ಲ. ಈಗ ನಾವು ಅದನ್ನ ಅನ್ಲಾಕ್ ಮಾಡಿಬಿಡ್ತಾನೆ ನಿಮಗೆ ಅದನ್ನ ಥ್ರೂ ದೀಕ್ಷಾ. ಮಂತ್ರಕ್ಕೆ ಶಕ್ತಿ ಅದ, ಬಟ್ ನೀವು ಡೈರೆಕ್ಟ್ ಅಂದ್ರಪ್ಪ ಅಂದ್ರ, ಗುರು ದೀಕ್ಷೆ ಇಲ್ಲದೆ ಅಂದ್ರಪ್ಪ ಅಂತಂದ್ರ ಏನು ಪ್ರಯೋಜನ ಇಲ್ಲ. ಗೊತ್ತಾಯ್ತಲ್ಲ? ನಿಮ್ಮ ದ್ವಂದ್ವ ಬುದ್ಧಿಯನ್ನ ಕರೆಸಿ ಕಾನ್ಸಂಟ್ರೇಷನ್ ಮಾಡಿಸಿ ದೀಕ್ಷೆಯನ್ನು ಕೊಟ್ಟಾಗ ನಿಮ್ಮ ಮನಸ್ಸು ಏಕಾಗ್ರಗೊಳ್ತದ, ದ್ವಂದ್ವ ಬುದ್ಧಿ ಹಾನಿ ಆಗ್ತದ, ದ್ವಂದ್ವ ಬುದ್ಧಿ ದೂರ ಸರಿತೈತಿ, ನಿಮ್ಮ ಮನಸ್ಸಿಗೆ ಒಂದು ಶಕ್ತಿ ಬರ್ತದ ಮಂತ್ರದಿಂದ. ಆ ಮಂತ್ರದ ಅನ್ಲಾಕ್ ಮಾಡೋದ್ರಿಂದ. ಗೊತ್ತಾಯ್ತಲ್ಲ? ದೀಕ್ಷಾ ಎರಡು ಕೆಲಸ ಮಾಡ್ತದೆ. ಒಂದು ದ್ವಂದ್ವ ಬುದ್ಧಿ ನಾಶ, ಎರಡನೇದು ನೀವು ಬಳಸ್ತಕ್ಕಂಥ ಮಂತ್ರವನ್ನು ಪೂರ್ಣ ಪ್ರಮಾಣದೊಂದಿಗೆ ನೀವು ಕೊಡ್ತದೆ. ಓಕೆ, ಅದಕ್ಕೆ ದೀಕ್ಷಾ ಪ್ರತಿಯೊಬ್ಬರು ಪಡೀಲೇಬೇಕು. ಪ್ರತಿಯೊಂದು ಧರ್ಮದಾಗ ದೀಕ್ಷಾ ಪದ್ಧತಿ ಅದು. ಹಾಗೆ ನೋಡಿದ್ರೆ ವೀರಶೈವ ಧರ್ಮದೊಳಗೆ ಲಿಂಗಾಯತ ಧರ್ಮ ಅಂತ ಏನು ಹೇಳ್ತೀವಿ, ಮತ್ತು ಬ್ರಾಹ್ಮಣ ಧರ್ಮ, ಬ್ರಾಹ್ಮಣ ಇದ್ರೊಳಗೆ ಉಪನಯನ ಮಾಡ್ತಾರೆ. ಲಿಂಗಾಯತ ಧರ್ಮದಾಗ 8 ತಿಂಗಳಿಗೆ ಇದನ್ನ ಕಟ್ತಾರೆ, ಗರ್ಭಕ್ಕೆ ಕಟ್ತಾರೆ ಅವರು. ಲಿಂಗಾಯತ ಇದ್ರೊಳಗೆ ಗರ್ಭಕ್ಕೆ ಕಟ್ತಾರೆ, ಗರ್ಭಕ್ಕೆ ಗೊತ್ತಿಲ್ಲ. ಆಮೇಲೆ ಲಿಂಗಧಾರಣ ಮಾಡೋ ಮುಂದೆ ಆಮೇಲೆ ಮಂತ್ರೋಪದೇಶ ಮಾಡ್ತಾರೆ. ಗೊತ್ತ? ಗುರು ಮುಖೇನ ಮಂತ್ರೋಪದೇಶ ಮಾಡ್ತಾರೆ. ಅದಕ್ಕೆ ದೀಕ್ಷಾ ಭಾಳ ಮುಖ್ಯದ. ದೀಕ್ಷೆ ಇಲ್ಲದೆ ಮೋಕ್ಷ ಇಲ್ಲ ಅಂತ ಬರ್ತದೆ. ದೀಕ್ಷೆ ಇಲ್ಲದೆ ಮೋಕ್ಷ ಇಲ್ಲ ನಿಮಗೆ. ನೀವು ದೀಕ್ಷಾ ಪಡಿಲಿಕ್ಕಂದ್ರೆ ಮೋಕ್ಷ ಇಲ್ಲ ನಿಮಗೆ, ಅತಂತ್ರ ಅಡ್ಡಾಡ್ತೀರಿ. ಆದ ಕಾರಣ ಒಂದು ಪವಿತ್ರ ದೀಕ್ಷೆ ಇವತ್ತು ತೋತಿದೆ. ಅನ್ಲಾಕಿಂಗ್ ದಿ ಹೋಲ್ ನೇಚರ್ ಆಫ್ ಮಂತ್ರಶಕ್ತಿ. ಒಂದು ಮಂತ್ರ ಕೊಡ್ತಾ ಇದ್ದೀನಿ ನಿಮಗೆ. ಆ್ಯಕ್ಚುಲಿ ಹಾಗೆ ನೋಡಿದ್ರೆ ಒಬ್ಬೊಬ್ಬರನ್ನ ಕರೆಸಿ ಮಂತ್ರ ದೀಕ್ಷೆ ಕೊಡಬೇಕು. ಆದರೆ ಚೇಂಜ್ ಆಗೈತಿ ಎಲ್ಲ ಪ್ಯಾಟರ್ನ್. ಒಟ್ಟಿಗೆ ಒಂದೇ ದೀಕ್ಷೆ ಒಂದೇ ಮಂತ್ರ ಕೊಟ್ಬಿಡ್ತೀನಿ. ಅದು ತಿಳ್ಕೊರಿ, ಅದು ಹೆಂಗೆ ಅನ್ಬೇಕು, ಯಾವಾಗ ಅನ್ಬೇಕು, ಏನು ಅನ್ಬೇಕು, ಆಮೇಲೆ ಮಾಡೋಣ ಅಂತ. ಆಮೇಲೆ ಪೂರ್ಣ ದೀಕ್ಷಾ ಪ್ರಮಾಣ ಆಗೋದ್ಮೇಲೆ ನಿಮ್ಮ ದೀಕ್ಷಾ ಕೊಡಿಸ್ತೀನಿ. ಇನ್ನು ನಾಳೆಯಿಂದ ನೀವು ಕಂಟಿನ್ಯೂಸ್ ದೀಕ್ಷಾ ಪಡ್ಕೊಂಡು ಹಾಕ್ತೀರಿ, ಧ್ಯಾನಿಗಳಾಗ್ತೀರಿ. ಯಾವಾಗ ಧ್ಯಾನ ಕುಂತಾಗ ಮನಸ್ಸು ಚಂಚಲ ಆಗ್ತದೆ ಮತ್ತಿಷ್ಟು, ಅವಾಗ ಮಂತ್ರ ಬಳಸಿದ್ರೆ ಸೈಲೆಂಟ್ ಆಗುತ್ತೆ. ಮಂತ್ರ ಅನ್ನೋದು ಬ್ರಹ್ಮಾಸ್ತ್ರ ಇದ್ದಂಗೆ. ಅದು ಮಂತ್ರ ಅನ್ನೋದು ಬ್ರಹ್ಮಾಸ್ತ್ರ ಇದ್ದಂಗೆ. ಯಾವಾಗ ನಿಮ್ಮ ಮನಸ್ಸು ಚಂಚಲ ಆಗ್ತದೆ, ಕೆಟ್ಟ ವಿಚಾರ ಬರ್ತಾವ, ಮಂತ್ರ ಬಳಸ್ತದೆ. ಹೌದಾ? ಅದಕ್ಕೆ ಮಂತ್ರ ದೀಕ್ಷೆ ತಗೊಳ್ತಾ ಇದ್ದೀರಿ. ಸುಮಾರು ಇದೇ ಭಾಳ ತಡ ಆಗುತ್ತದು. ಆದ ಕಾರಣ ಒಬ್ಬೊಬ್ಬರು 7 ಮಂದಿ ಇದ್ದೀರಿ, 5 3 8 ಅಂದಿದ್ದೀರಿ. 8 ಮಂದಿ ಅಂದರೆ
ಒಂದೂವರೆ ತಾಸು ಬೇಕೀಗ. ಸೊ 1.5 ತಾಸು ನೀವು ಸುಮ್ಮನೆ ಕೂತಲ್ಲೇ ಕೂಡಬೇಕು. ದೀಕ್ಷಾ ಸಮೋರ ಆದಮೇಲೆ ಒಂದು ನಿಮಗೆ ಎಲ್ಲರಿಗೂ ಕೂಡಿ 21 ನಿಮಿಷದ ಧ್ಯಾನವನ್ನು ಕಲಿಸ್ಕೊಡ್ತೀನಿ. ಅದ್ಭುತವಾದ ಧ್ಯಾನ ಆಗ್ತದ. ನಾಳೆಯಿಂದ ಅದನ್ನ ನೀವು ದಿನಾಲು ಮಾಡ್ತೀವಿ. ಓಕೆ. ಅದಕ್ಕಿಂತ ಮುಂಚೆ ಕೆಲವು ಶ್ಲೋಕಗಳನ್ನು, ಕೆಲವು ಭಜನೆಗಳನ್ನು, ಕೆಲವು ಸ್ತುತಿಗಳನ್ನು ಮಾಡಬೇಕು. ಯಾಕಂದರೆ ಮನಸ್ಸಿಗೆ ಮಂಪರು ಬರೆಸ್ಬೇಕು. ಮನಸ್ಸು ಆ್ಯಕ್ಟಿವ್ ಆಗಬಾರ್ದು. ಮನಸ್ಸು ಆ್ಯಕ್ಟಿವ್ ಇತ್ತಪ್ಪ ಅಂದ್ರೆ ಅದು ಕೆಡಿಸ್ತದದು. ಮನಸ್ಸು ಆ್ಯಕ್ಟಿವ್ ಆದಪ್ಪ ಅಂದ್ರೆ ಕೆಡಿಸ್ತದ. ಹೌದಾ? ಮತ್ತೆ ದೀಕ್ಷಾ ಇದ್ರೊಳಗೆ ಚಂಚಲ ಆಗ್ತದೆ. ಅದಕ್ಕೆ ಮಲಗಿಸ್ಬೇಕು ಅದನ್ನು. ಹೌದಾ? ಮಲಗಿಸಿದಾಗ ಕೊಟ್ಟಪ್ಪ ಹೆಂಗೆ ಹುಡುಗರಿಗೆ ಏನರ ನೀವು ಇದನ್ನ ಮಾಡಬೇಕಾದಪ್ಪ ಮಲಗಿಸ್ತಿರಲಿಲ್ಲ. ಮಲಗಿಸಿದಾಗ ಶಾಂತ ಮಲ್ಕೊಂಡಿರ್ತಾವ, ಬೇಕಾದ ಮಾಡ್ಬೋದು. ಹಾಗೆ ಮನಸ್ಸು ಕೂಡ ಒಂದು ಮಗು ಇದ್ದಂಗೆ. ಅದು ಮನಸ್ಸನ್ನು ಮಲಗಿಸುವುದಂದ್ರೆ ಏನಪ್ಪ? ಧ್ಯಾನದ ಪೂರ್ವ ಪದ್ಧತಿ ಅದು. ಹೌದಾ? ಅದಕ್ಕೆ ಮಂಪರು ಕಲಿಸೋದ್ರೇನು? ಅದು ಒಂದು ಸ್ಥಿತಿಗೆ ಹೋಯ್ತು. ನಾವು ನಮ್ಮ ಮನಸ್ಸನ್ನು 4 ಭಾಗ ಮಾಡ್ತಾರೆ. ಯೋಗದೊಳಗೆ 3 ಭಾಗ ಮಾಡ್ತಾರೆ. ಯೋಗಿಕ್ ಸೈಕಾಲಜಿ 4 ಭಾಗ ಮಾಡ್ತಾರೆ. 3 ಭಾಗ ಯಾವಪ್ಪ ಅಂದ್ರೆ ಜಾಗೃತ, ಸ್ವಪ್ನ, ಸುಷುಪ್ತ ಅಂತ ತಿಳ್ಕೊಂಡು. ಹೌದಾ? ಜಾಗೃತ, ಸ್ವಪ್ನ, ಸುಷುಪ್ತ. ಯೋಗಿಕ್ ಸೈಕಾಲಜಿ ಏನು ಹೇಳ್ತದ? ಬೀಟಾ, ಅಲ್ಫಾ, ಥೀಟಾ, ಡೆಲ್ಟಾ ಅಂತ ಹೇಳ್ತಾರೆ. 4 ಭಾಗ ಮಾಡ್ತಾರೆ. ಈಗ ನೀವು ಬೀಟಾ ಸ್ಥಿತಿ ಹೋಗಿದ್ದೀರಿ. ಬೀಟಾ ಚಂಚಲದ ಸ್ಥಿತಿ. ಈ ಬೀಟಾ 24 to 40 ಫ್ರೀಕ್ವೆನ್ಸಿ ಇರ್ತದೆ. 24 to 40 ಫ್ರೀಕ್ವೆನ್ಸಿ ಬೀಟಾ ಸ್ಥಿತಿ ಇರ್ತದೆ. ಇದು ಅರ್ಥೈಸ್ಕೊತದ, ನೋಡ್ತದ, ಗ್ರಹಿಸ್ತದ, ನೆನಪಿಡ್ತದ, ಈ ಕೆಲಸ ಮಾಡ್ತದೆ ಬೀಟಾ. ಇನ್ನು ಅಲ್ಫಾ ಏನದಲ್ಲ, ಅಲ್ಫಾ ಪ್ರತಿಯೊಬ್ಬರೂ ಅಲ್ಫಾ ಸ್ಥಿತಿಯಾಗಿ ಪಡ್ಕೊತಾರೆ. ನೀವು ಧ್ಯಾನ ಮಾಡೋದು, ಪೂಜೆ ಮಾಡೋದು, ಮಂತ್ರ ಅನ್ನೋದು ಎಲ್ಲ ಅಲ್ಫಾ ಸ್ಥಿತಿಗೆ ಮನಸ್ಸನ್ನು ಒಯ್ತದೆ. ನೋಡಿರಿ, ಟೆಂಪಲ್ಗೆ ಹೋಗ್ತೀರಿ, ಡಾನ್ ಗಂಟೆ ಹೊಡಿತಾರೆ, ಶಂಖ ಬಾರಿಸ್ತಾರೆ. ನಿನ್ನೆ ಮಾಡಿ ನೋಡಿ ಸಾಯಂಕಾಲ ಬೇಕಾದಷ್ಟು ಶಬ್ದ ಬಂದು ಸಹಿತ ಬ್ಯಾಸರ ಆಗುತ್ತಲ್ಲ, ಈ ಕರ್ಕಶ ಅನ್ಸುತ್ತಲ್ಲ, ಇಲ್ಲ, ಗ್ರಾಹ್ಯ ಆಗ್ತದೆ. ಯಾಕಂದ್ರೆ ನಮ್ಮ ಕಣ್ಣಿಗೆ ಕೆಲವೊಂದಿಷ್ಟು ವಸ್ತುಗಳು, ನಮ್ಮ ಕಿವಿಗೆ ಒಂದಿಷ್ಟು ಶಬ್ದಗಳು ಅಪ್ಯಾಯಮಾನ ಆಗ್ತದೆ. ಕಣ್ಣಿಗೆ ಹಸಿರ ಅಪ್ಯಾಯಮಾನ. ಯಾರು ಸದಾ ಹಸಿರು ನೋಡ್ತಿರ್ತಾರ ಅವರಿಗೆ ಕಣ್ಣೇ ಕೆಡೋದಿಲ್ಲ. ಬರೀ ಬರಡು ಭೂಮಿ ನೋಡ್ತಾರಲ್ಲ, ಕಣ್ಣಿಗೆ ಹೇಳ್ತಾವ. ಹಸಿರು ನೋಡ್ತಿರಬೇಕು. ಹೌದಾ? ಹಾಗೆ ಮತ್ತೆ ಇದಕ್ಕೆ ಓಂ ಕಿವಿ ಘಂಟಾನಾದ, ಓಂಕಾರನಾದ, ಶಂಖನಾದ, ಜಾಗಟೇನಾದ, ಇವು ಅಪ್ಯಾಯಮಾನದಕ್ಕೆ ಟ್ರಾನ್ಸ್ಗೆ ಹೋಗ್ತದೆ. ಆಟೋಮೆಟಿಕಲಿ ಶಬ್ದವನ್ನು ಕೇಳಿದ ಕೂಡ ಆ ಶಬ್ದವನ್ನು ಕೇಳಿದಾಗ ಟ್ರಾನ್ಸ್ಗೆ ಹೋಗ್ತದೆ. ಇದನ್ನು ನೋಡ್ಕೊಂಡ ಅಂತ ನೀವು ಕೇಳಿರ್ಬೋದು. ಬೆಲ್ ಮ್ಯೂಸಿಕ್ ಅಂತ ತಿಳ್ಕೊಂಡು ಒಂದು ಗಂಟೆ ಬರ್ತದೆ. ಇದು ನಮ್ದು ಬೆಲ್ ಅದು ಹಂಗೆ ಅದ. ಹಾಂ, ನಾವು ಚೆನ್ನಾಗಿದೆ. ತರಂಗಾಂತರಗಳು ಬರೀ ಒಂದು ಬಾಲ್ ಇರ್ತದೆ, ಹೀಗೆ ಮಾಡಿ ಒಂದು ಬೀ ಅಂತ ಅದು ಬರುತ್ತೆ. ಅದು ಕಿವಿಗೆ ಅಪ್ಯಾಯಮಾನ ಆಗ್ತದೆ, ಮನಸ್ಸು ಟ್ರಾನ್ಸ್ಗೆ ಹೋಗ್ತದೆ. ಅದಕ್ಕೆ ಈಗ ನಾವು ಅದೇ ಪದ್ಧತಿಯನ್ನು ಬಳಸ್ತೀವಿ. ಓಂಕಾರವನ್ನು ಅಂತೀವಿ, ಶ್ಲೋಕವನ್ನು ಅಂತೀವಿ, ಮನಸ್ಸನ್ನು ಬಂಧನಕ್ಕೀಡು ಮಾಡ್ತೀವಿ. ಹೌದಾ? ಹಿಡ್ಕೊಂಬಂದು ಪಳಗಿದ ಆನೆಯನ್ನು, ಇದು ಏನು ಮದ ಆನೆಯನ್ನು ಪಳಗಿಸುವುದು. ನಮ್ಮ ಮನಸ್ಸನ್ನೋದು ಮದ ಆನೆ ಫಕ್ಟ್ ಅದಕ್ಕೆ. ಹೌದಾ? ಅದು ಏನು ಬೇಕಾದ್ ಮಾಡ್ತದದು, ಅದನ್ನು ಪಳಗಿಸ್ಬೇಕಾದ. ಅದನ್ನು ಪಳಗಿಸಾಕ ಈ ತಂತ್ರಗಳು. ಕ್ಲೋಸ್ ಮಾಡಿರಿ ಕಣ್ಣುಗಳನ್ನು. ಕೊನೆಯ ಸಾರಿ
ಅಗ್ನಿಮಂಗಲಂ ಗಗನಮಂಗಲಂ ಅಗ್ನಿಮಂಗಲಂ ಅಗ್ನಿಮಂಗಲಂ ವಾಯುಮಂಗಲಂ ಅಗ್ನಿಮಂಗಲಂ ವಾಯುಮಂಗಲಂ ಅಗ್ನಿಮಂಗಲಂ ವಾಯುಮಂಗಲಂ ಅಗ್ನಿಮಂಗಲಂ ವಾಯುಮಂಗಲಂ ವಾಯುಮಂಗಲಂ ಜಲಧಿಮಂಗಲಂ ವಾಯುಮಂಗಲಂ ಜಲಧಿಮಂಗಲಂ ಭವತು 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 ಸೂರ್ಯಮಂಗಲಂ ಚಂದ್ರಮಂಗಲಂ ಸೂರ್ಯಮಂಗಲಂ ಚಂದ್ರಮಂಗಲಂ ಸೂರ್ಯಮಂಗಲಂ ಚಂದ್ರಮಂಗಲಂ ಸೂರ್ಯಮಂಗಲಂ ಚಂದ್ರಮಂಗಲಂ ಚಂದ್ರಮಂಗಲಂ ಕ್ಷಿತಿಜಮಂಗಲಂ ಚಂದ್ರಮಂಗಲಂ ಕ್ಷಿತಿಜಮಂಗಲಂ ಕ್ಷಿತಿಜಮಂಗಲಂ ರುದ್ರಮಂಗಲಂ ಕ್ಷಿತಿಜಮಂಗಲಂ ರುದ್ರಮಂಗಲಂ ರುದ್ರಮಂಗಲಂ ವಿಷ್ಣುಮಂಗಲಂ ರುದ್ರಮಂಗಲಂ ವಿಷ್ಣುಮಂಗಲಂ ವಿಷ್ಣುಮಂಗಲಂ ಬ್ರಹ್ಮಮಂಗಲಂ ವಿಷ್ಣುಮಂಗಲಂ ಬ್ರಹ್ಮಮಂಗಲಂ ವಿಷ್ಣುಮಂಗಲಂ ಬ್ರಹ್ಮಮಂಗಲಂ ವಿಷ್ಣುಮಂಗಲಂ ಬ್ರಹ್ಮಮಂಗಲಂ ಭವತು 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 ಮೆಲ್ಲಗೆ ಕಂತಿಗಿರಿ. ಸಾವಕಾಶವಾಗಿ ಕಂತಿಗಿರಿ. ಹೇಗಿದೆ ಈಗ ಮನಸ್ಥಿತಿ? ಶಾಂತವಾಗಿದೆ. ಲೊಕೇಶನ್ ಐತಿ, ಶಾಂತಿ ಶಾಂತಿ. ಈ ಇದ್ರೊಳಗೆ ದೀಕ್ಷಾ ತಗೋಬೇಕು. ಇದಕ್ಕೆ ಅಲ್ಪ ಅಂತೀವಿ ನಾವು. ಚಂಚಲ ಮನಸ್ಸು ಒಂದು ಕಡೆ ಸ್ಥಿತ ಆಗ್ತದೆ, ಪೂರ ಡೌನ್ ಆಗಿರೋದಿಲ್ಲ, ಬಟ್ ಸ್ವಲ್ಪ ಇದ್ದಲ್ಲ ನಿಮ್ಮ ಹೇಳಿದ ಮಾತು ಕೇಳುವಂಥ ಸ್ಥಿತಿಯೊಳಗೆ ಇರ್ತದೆ. ಮಂಡ ಮಗ ಸ್ವಲ್ಪ ಮಾತು ಕೇಳುವಂಗ ಸಾಕಲ್ಲ, ಖುಷಿ ಅನಿಸುತ್ತೆ ತಾಯಿಗೆ. ಮಾತಿ ನಿನ್ನ ಹೊಡೆದೆ, ನಿನ್ನ ಬಡದೆ, ನಿನ್ನ ಕಡ್ದೆ, ನೀ ಎಂತಕ್ಕೆ ನನ್ನ ಬಳೆ ಹಡದಿ, ಹಿಂಗೆಲ್ಲ ಟೀಸ್ ಮಾಡ್ತಕ್ಕಂಥ ಮಗ ಒಮ್ಮೆ ಸುಂದರವಾದ ಪ್ರೀತಿಯುತ ಮಾತಾಡಿದ್ರೆ ಎಷ್ಟು ಖುಷಿ ಆಗತ್ತೆ. ತುಂಬ ಖುಷಿ ಆಗುತ್ತೆ. ಖುಷಿ ಆಗ್ತದೆ. ಹಾಗೆ ನಿಮ್ಮ ಮನಸ್ಸು ಉದ್ವಿಗ್ನಗೊಂಡದ, ಹೌದಾ? ಆ ಮನಸ್ಸು ಶಾಂತ, ಅದಕ್ಕೆ ಮಜಾ ಆಗಿರ್ತದೆ ಅದಕ್ಕೆ, ಹೌದಾ? ಈ ಮತ್ತಿಷ್ಟು ಅದಕ್ಕೆ ಶಕ್ತಿ ಕೊಡ್ತದೆ. ಅದಕ್ಕೆ ಈಗ ಇನ್ನು ಮೇಲೆ ನಾನು ಹೇಳುವವರೆಗೂ ಕಣ್ ತೆಗಿತಕ್ಕದ್ದಲ್ಲ. ಸಮಸ್ಯೆ ಬರೋದು ಎಲ್ಲಪ್ಪ ಅಂದ್ರೆ ನೀವು ಹೆಚ್ಚು ಹೊತ್ತು ಸೆಂಟ್ರಿಗೆ ಕೂಡ್ಲಿಕ್ಕೆ ಆಗೋದಿಲ್ಲ. ಆದಾಗ್ಯೂ ಕೂಡ ಸೆಂಟ್ರಕ್ಕೆ ಯಾರಿಗೆ ಕೂಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಗೋಡೆಗೆ ಕೂಡ್ಬೋದು. ಗೋಡೆಗೆ ಕೂಡ್ರಿ. ಯಾರಿಗೆ ಸೆಂಟ್ರಾಗ ಭಾಳ ದೂರ ಕೂಡೋದಾಗೋದಿಲ್ಲ, ಗೋಡೆಗೆ ಕೂಡ್ರಿ. ಓಕೆ, ಹಾಗೆ
ನೀವು ಪೂರೇ ಇದು ನನ್ನ ಜೊತೆ ನಿಮಗೆ ಇದಕ್ಕೆ ಕೂಡಿ. ಓಕೆ, ಚಂದ್ರಶೇಖರ್ ಕೂತ್ಕೋತೀನಿ ನಾನು. ಹಾಂ, ನೀವು ಕೂತ್ಕೊಳ್ಳಿ. ನೀವು ಕುರ್ಚಿ ಮೇಲೆ ಕೂತ್ಕೊಂಡು ನೀವು ಆರಾಮ್ ಕೂತ್ಕೊಳ್ಳಿ. ಬಟ್ ಒಂದೇ ಕಣ್ ತೆಗಿಯುವಾಗ ಇಡೀ ಪ್ರೊಸೆಸ್ ಮುಗಿಯುವವರೆಗೂ ಕೂಡ ಕಣ್ ತೆಗಿತಕ್ಕಂಥ. ಹಾಂ, ಗೊತ್ತಾಯ್ತಲ್ಲ? ಓಕೆ. ಶ್ರೀ ಗುರುದೇವ್. ಜೈ ಗುರುದೇವ್.